ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. BR ಲಕ್ಷ್ಮಣರಾವ್ ರಚನೆ ಮಾಡಿರುವ ಈ ಹಾಡು ಕರ್ನಾಟಕಾದ್ಯಂತ ಪ್ರಸಿದ್ಧವಾದದ್ದು. ತಾಯಿಯ ಬಗ್ಗೆ ರಚನೆ ಮಾಡಿರುವ ಸುಂದರವಾದ ಹಾಡು ಇದಾಗಿದೆ. ಹಾಗೆಯೇ ಇಲ್ಲೊಂದು ಪದ್ಯ, 6ನೇ ತರಗತಿಯ ಪಾಠಪೂರಕ ಪದ್ಯ. ಅವ್ವ. ರಚನೆ ಲಲಿತಾ ಕೆ. ಹೊಸಪ್ಯಾಟಿ. ಸೊಗಸಾದ ಪದ್ಯವನ್ನು ರಚನೆ ಮಾಡಿದ್ದಾರೆ. ತಾಯಿಯ ಪ್ರೀತಿ ನಾವು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ತಾಯಿ ಎಂದರೆ ಮಮತೆ, ತಾಯಿ ಎಂದರೆ ಕರುಣೆ, ತಾಯಿ ಎಂದರೆ ಜಗತ್ತು. ಅಂತಹ ತಾಯಿಯನ್ನು ಕುರಿತು ಪದ್ಯವನ್ನು ರಚನೆ ಮಾಡಿರುವ ಲಲಿತಾ ಕೆ. ಹೊಸಪ್ಯಾಟಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸೋಣ. ವಿದ್ಯಾರ್ಥಿಗಳೇ, ಇದು 6ನೇ ತರಗತಿಯ ಪೂರಕ ಪಾಠ ಅವ್ವ. ಪಾಠವನ್ನು ರಾಗವಾಗಿ ಹಾಡುವುದರ ಮೂಲಕ, ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಇನ್ನು ಸಾಲುಗಳ ಅರ್ಥ ಎಂದರೆ, ಬೊಗಸೆ ತುಂಬ ಹೂವನ್ನು ತಂದು ನಿನ್ನ ಪಾದಗಳಿಗೆ ಹೂವನ್ನು ಹಾಕುವುದರ ಮೂಲಕ ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಬೇಡಿಕೊಳ್ಳುತ್ತೇನೆ. ಏನು ಅಂತ ಅಂದರೆ, ಮತ್ತೆ ನಿನ್ನ ಗರ್ಭದಲ್ಲಿ ಜನಿಸುವ ಭಾಗ್ಯವನ್ನು ನನಗೆ ಕೊಡು ಎಂದು ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಹೀಗಿವೆ. ಗರ್ಭದಲ್ಲಿ ಮಾಂಸ ಮುದ್ದೆ ಆಹಾಯಿ ತಿಳಿಯದು, ಜನಿಸಿದರೆಗೆ ಬಿದ್ದ ಕ್ಷಣಗೆ ಅವ್ವ ಹಂತು ಕೊರಳು. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನು ಬೇಡುವೆ. ಸಾಲುಗಳ ಅರ್ಥ: ಗರ್ಭದಲ್ಲಿ ನಾನು ಮಾಂಸದ ಮುದ್ದೆಯಾಗಿದ್ದೆ. ಆಗ ನನಗೆ ಆ ಈ ತಿಳಿಯದು. ಆದರೂ ಕೂಡ ಭೂಮಿಗೆ ಬಿದ್ದ ತಕ್ಷಣ ನನ್ನ ಕಂಠ, ನನ್ನ ಕೊರಳು ಅಮ್ಮ ಎಂದು ಕರೆಯಿತು ಎಂದು ಇಲ್ಲಿ ಸಾಲುಗಳ ಅರ್ಥವನ್ನು ತಿಳಿಸುತ್ತದೆ. ಅಂದರೆ ಗರ್ಭದಲ್ಲಿ ಮಾಂಸದ ಮುದ್ದೆಯಾಗಿದ್ದೆ. ಆಗ ನನಗೆ ಆ ಈ ಯಾರೂ ಕಲಿಸಿರಲಿಲ್ಲ. ಆದರೆ ನನಗೆ ನೀನು ಜನ್ಮ ಕೊಟ್ಟ ತಕ್ಷಣ, ನಾನು ಭೂಮಿಗೆ ಬಂದ ತಕ್ಷಣ ನನ್ನ ಕಂಠ, ನನ್ನ ಕೊರಳು ಅಮ್ಮ ಎಂದು ಕರೆಯಿತು ಎಂದು ಹೇಳುತ್ತಿದ್ದಾರೆ ಇಲ್ಲಿ ಲೇಖಕಿ. ನೋವ ನುಂಗಿ ನನ್ನ ನಂಬಿ ಹಾಲ ನೀನು ಕುಡಿಸಿದೆ, ಕಣ್ಣ ನೀರ ಒರೆಸಿ ನೀನು ಎದೆಗವಚಿ ರಮಿಸಿದೆ. ಕಣ್ಣ ನೀರ ಒರೆಸಿ ನೀನು ಎದೆಗವಚಿ ರಮಿಸಿದೆ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನು ಬೇಡುವೆ. ಸಾಲುಗಳ ಅರ್ಥ: ನೋವನ್ನು ನುಂಗಿ ನನ್ನನ್ನು ನಂಬಿ ನೀನು ಹಾಲನ್ನು ಕುಡಿಸಿದೆ. ನಿನ್ನ ನೋವನ್ನು ಮರೆತು ನನಗೆ ಹಾಲನ್ನು ಕುಡಿಸಿದೆ. ಕಣ್ಣ ನೀರನ್ನು ಒರೆಸಿ ನೀನು ನನ್ನನ್ನು ಎದೆಗೆ ಅಪ್ಪಿಕೊಂಡು ಸಂತೋಷವನ್ನು ಪಟ್ಟೆ. ಮುಂದಿನ ಸಾಲುಗಳು ಹೀಗಿವೆ. ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ರಮಿಸಿದೆ, ಗೆದ್ದರಂತೂ ಖುಷಿಯು ನಿನಗೆ ಒತ್ತುಕೊಂಡು ಸಾರಿದೆ. ಗೆದ್ದರಂತೂ ಖುಷಿಯು ನಿನಗೆ ಒತ್ತುಕೊಂಡು ಸಾರಿದೆ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನು ಬೇಡುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಸಾಲುಗಳ ಅರ್ಥ ಎಂದರೆ, ನಾನು ಬಿದ್ದಾಗ ಓಡಿ ಬಂದು ನನ್ನನ್ನು ಎತ್ತಿಕೊಂಡು ಸಮಾಧಾನ ಮಾಡಿದೆ. ರಮಿಸಿದೆ ಎಂದರೆ ಸಮಾಧಾನ ಮಾಡಿದೆ. ನಾನು ಗೆದ್ದಾಗ ಖುಷಿಯಿಂದ ನೀನು ನನ್ನನ್ನು ಒತ್ತುಕೊಂಡು ಎಲ್ಲ ಕಡೆ ಸಾರಿದೆ, ಎಲ್ಲ ಕಡೆ ಹೇಳಿದೆ. ನನ್ನ ಮಗನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡುತ್ತಾ ನೀನು ಎಲ್ಲ ಕಡೆ ಸಾರಿದೆ ಎಂಬುದಾಗಿ ಇಲ್ಲಿ ಲೇಖಕಿ ಬರೆದಿದ್ದಾರೆ. ಮುಂದುವರಿಯುತ್ತಾ ಸಾಲುಗಳು ಹೀಗಿವೆ. ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯೇ ಆಲಿಸಿದೆ,
ಯಶದ ಹಿಂದೆ ಹರಕೆ ನೀಡಿ ಜೀವ ತ್ಯಾಗ ಮಾಡಿದೆ. ಯಶದ ಹಿಂದೆ ಹರಕೆ ನೀಡಿ ಜೀವ ತ್ಯಾಗ ಮಾಡಿದೆ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನು ಬೇಡುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಸಾಲುಗಳ ಅರ್ಥ ವಿದ್ಯೆಯನ್ನು ಕಲಿಸಿದೆ ಹಾಗೂ ಬುದ್ಧಿಯನ್ನು ನೀಡಿದೆ. ಸಿದ್ಧಿ ಕಲಿಸಿದೆ. ಸಿದ್ಧಿಯನ್ನು ಪಡೆಯುವ ರೀತಿಯನ್ನು ಕೂಡ ನೀನು ನನಗೆ ಕಲಿಸಿದೆ. ಯಶಸ್ಸಿನ ಹಿಂದೆ ನನ್ನ ಯಶಸ್ಸಿನ ಹರಕೆಯನ್ನು ಹೊತ್ತು ಜೀವವನ್ನೇ ತ್ಯಾಗ ಮಾಡಿದೆ. ಜೀವ ತ್ಯಾಗವನ್ನು ಮಾಡಿದೆ. ನಿನ್ನ ಜೀವಮಾನ ಇಡೀ ನನ್ನ ಶ್ರೇಯಸ್ಸಿಗಾಗಿಯೇ ನೀನು ಹಾರೈಸುವೆ. ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಇಂತಿವೆ. ರೊಕ್ಕಕ್ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಗಣಿತ. ಪಾದ ಕಮಲ ಕೊಂದೆ ಹೂವು ನನ್ನ ಪ್ರೀತಿ ಸೀಮಿತ. ಪಾದ ಕಮಲ ಕೊಂದೆ ಹೂವು ನನ್ನ ಪ್ರೀತಿ ಸೀಮಿತ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ. ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಋಣವನ್ನು ತೀರಿಸಲು ದುಡ್ಡಿನಿಂದ ಹಣದಿಂದ ಸಾಧ್ಯವಿಲ್ಲ. ಅದು ಅಗಣಿತ. ಅದನ್ನು ನಾವು ತೀರಿಸಲು ಸಾಧ್ಯವಿಲ್ಲ, ಲೆಕ್ಕಿಸಲು ಸಾಧ್ಯವಿಲ್ಲ. ನಿನ್ನ ಪಾದಕಮಲಕ್ಕೊಂದು ಹೂವನ್ನು ಇಡುವುದರ ಮೂಲಕ ನನ್ನ ಪ್ರೀತಿಯನ್ನು ನಿನಗೆ ಸೀಮಿತವಾಗಿಸುತ್ತೇನೆ ಎಂಬುದಾಗಿ ಇಲ್ಲಿ ಮಗು ತನ್ನ ತಾಯಿಗೆ ಹೇಳುತ್ತಿದೆ. ಮುಂದುವರಿಯುತ್ತಾ ಸಾಲುಗಳು ಹೀಗಿವೆ. ತಾಯಿ ಹರಕೆ ಮುಂದೆ ಜಗದೆ ಯಾವುದಿಲ್ಲ ಮಿಗಿಲು ತಾನು. ಕಾಯುಗುಣದ ದೇವರವ್ವ ಅವ್ವ ನಿನ್ನ ಹೆಸರು. ಕಾಯುಗುಣದ ದೇವರವ್ವ ಅವ್ವ ನಿನ್ನ ಹೆಸರು. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಹಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಕಾಯುಗುಣದ ದೇವರವ್ವ ಅವ್ವ ನಿನ್ನ ಹೆಸರು. ಕಾಯುಗುಣದ ದೇವರವ್ವ ಅವ್ವ ನಿನ್ನ ಹೆಸರು. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ. ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ. ಸಾಲುಗಳ ಅರ್ಥ ಎಂದರೆ ತಾಯಿಯ ಹರಕೆಯ ಮುಂದೆ ಜಗತ್ತು ಏನೇನೂ ಇಲ್ಲ. ಕಾಯುವ ದೇವರು ತಾಯಿ. ಆದ್ದರಿಂದ ನೀನು ದೇವರಿಗಿಂತ ಮಿಗಿಲು ಎಂಬುದಾಗಿ ಇಲ್ಲಿ ಲೇಖಕಿ ರಚನೆ ಮಾಡಿದ್ದಾರೆ. ಇನ್ನು ಲೇಖಕಿಯ ಪರಿಚಯವನ್ನು ನೋಡೋಣ. ಲಲಿತಾ ಕೊಟ್ರೆಪ್ಪ ಹೊಸಪ್ಯಾಟಿ ಇವರು 1964ರಲ್ಲಿ ಜನಿಸಿದರು. ತಂದೆ ಕೊಟ್ರೆಪ್ಪ, ತಾಯಿ ನೀಲಮ್ಮ. ಸರ್ಕಾರಿ ಪ್ರೌಢಶಾಲೆ ಹಿರೇಬಾಡವಾಡಗಿ, ಹನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕಲ್ಪನಾಳಿಗೊಂದು ಎದೆಹಾಡು, ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನಗಳನ್ನು ಹಾಗೂ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಮಕ್ಕಳ ನಾಟಕವನ್ನು, ಮಳೆಯಾದಳು ನೀರ, ಗೆಳೆಕಾರ ಹಕ್ಕಿಗಳು, ಚಂದ್ರಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಲಲಿತಾ ಕೊಟ್ರೆಪ್ಪ ಅವರ ಕೃತಿಗಳು, ಜನನ ಹಾಗೂ ತಂದೆ ತಾಯಿ ಪರಿಚಯವನ್ನು ಇಲ್ಲಿ ಮಾಡಿಕೊಡಲಾಗಿದೆ. ಗಮನಿಸಿ. ಪದ್ಯವನ್ನು ರಚನೆ ಮಾಡಿರುವಂತಹವರು ಲಲಿತಾ ಕೊಟ್ರೆಪ್ಪ ಹೊಸಪ್ಯಾಟಿ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಕವಿಯತ್ರಿಯ ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಉತ್ತರ: ಕವಿಯತ್ರಿಯು ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂವನ್ನು ತರುತ್ತಾಳೆ. ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು ಎಂದರೆ ತಾಯಿ ಪ್ರೀತಿ. ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಎಂದರೆ ತಾಯಿ ಮಗುವಿಗೆ ವಿದ್ಯೆ ಮತ್ತು ಬುದ್ಧಿಯನ್ನು ಕಲಿಸುತ್ತಾಳೆ. ಮಗು ಬಿದ್ದಾಗ ತಾನು ಹೇಗೆ ರಮಿಸುತ್ತಾಳೆ ಎಂದರೆ ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ರಮಿಸುತ್ತಾಳೆ. ನಂತರ ಪ್ರಶ್ನೆ 5. ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ತಾಯಿ ಮಗುವಿಗೆ ತನ್ನ ಎದೆ ಹಾಲನ್ನು ಕುಡಿಸುತ್ತಾಳೆ. ಇದಾಗಿದೆ ಪದ್ಯದ ಸಾರಾಂಶ. ಪದ್ಯ ಓದುವಿಕೆ, ಲೇಖಕಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.